ಉತ್ತರ ಪ್ರದೇಶದ ಉನ್ನಾವೋ ಪ್ರಕರಣವನ್ನು ಬಿಡಿಸ್ತಾ ಹೋದರೆ ಮುಳ್ಳು ಬಳ್ಳಿಗಳಿರುವ ಕಾಡೊಂದಕ್ಕೆ ಪ್ರವೇಶಿಸಿದ ಅನುಭವ ನಿಮಗಾಗಬಹುದು. 16 ವರ್ಷದ ಯುವತಿಯಿಂದ ಈ ಪ್ರಕರಣ ಆರಂಭವಾಗುತ್ತೆ. ಉನ್ನಾವೋ ಜಿಲ್ಲೆಯ ಬಾಹುಬಲಿ ಎಂಬ ಅಡ್ಡ ಹೆಸರನ್ನು ಹೊಂದಿರುವ ಪ್ರಭಾವಿ ರಾಜಕಾರಣಿಯನ್ನು ಕಳೆದ 9 ವರ್ಷಗಳಿಂದ ಓರ್ವ ಸಾಮಾನ್ಯ ಯುವತಿ ಎದುರಿಸಿದ ರೀತಿ ಮತ್ತು ಕಂಗಾಲುಗೊಳಿಸಿದ ಧೈರ್ಯ ಇದೆಯಲ್ಲ, ಅದಕ್ಕೆ ಸಲ್ಯೂಟ್ ಹೇಳಬೇಕು. ಆಕೆಯ ಸ್ಥಾನದಲ್ಲಿ ಇನ್ನಾರೇ ಇರ್ತಿದ್ರು ಹಣೆ ಬರಹ ಎಂದು ಸುಮ್ಮನಾಗ್ತಿದ್ರು ಏನೋ, ಸೆಂಗಾರ್ನ ಬೆದರಿಕೆಗೆ ಮಣಿದು ತೆಪ್ಪಗೆ ಇರ್ತಾ ಇದ್ರು ಏನೋ. ಆದರೆ ಈ ಯುವತಿ ಸೆಂಗಾರ್ಗೆ ಸಿಂಹ ಸ್ವಪ್ನವಾದಳು. सामने ला दो, मुझे फूलन देवी बनने मजबूर कर देंगे कुलदीप सिंह सेंगर. मुझे अपने हाथों से मारना पड़ेगा उस बंदे को. जैसे निर्भया वाले कांड में फांसी हुई है, मैं तो वैसा ही चाहती हूँ कि इनको भी फांसी हो ताकि हमको न्याय मिले. ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ. ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ, ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ. ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು, ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ಇದು ಎಡಿಟರ್ಸ್ ಪೆಕ್. ಈ ಘಟನೆ ನಡೆದಿರೋದು 2017ರಲ್ಲಿ. ಉನ್ನಾವೋದ ಈ ಯುವತಿ ಉದ್ಯೋಗ ಹುಡುಕ್ತಾ ಇದ್ದಳು. ಹಾಗೆ ಜಿಲ್ಲೆಯ ಬಿಜೆಪಿ ಪ್ರಭಾವಿ ರಾಜಕಾರಣಿಯಾಗಿದ್ದ ಕುಲದೀಪ್ ಸಿಂಗ್ ಸೆಂಗಾರ್ನ ಮನೆಗೆ ಹೋದಳು. ಅದು 2017 ಜೂನ್ 4. ಅಲ್ಲಿ ಆತ ಈಕೆಯ ಮೇಲೆ ಅತ್ಯಾಚಾರ ಎಸಗಿದ. ಜೂನ್ 11ರಂದು ಸೆಂಗಾರ್ನ ಸಹಾಯಕಿ ಶಶಿ ಸಿಂಗ್, ಆಕೆಯ ಮಗ ಶುಭಂ ಸಿಂಗ್ ಮತ್ತು ಮಗಳು ನಿಧಿ ಸಿಂಗ್ ಯುವತಿಯನ್ನು ಕಾನ್ಪುರಕ್ಕೆ ಕರೆದೊಯ್ದರು. ಅಲ್ಲಿ ಅತ್ಯಾಚಾರ ನಡೆಸಲಾಯಿತು. ಬಳಿಕ ಬ್ರಿಜೇಶ್ ಯಾದವ್ ಎಂಬವನಿಗೆ 60,000ಕ್ಕೆ ಈ ಯುವತಿಯನ್ನು ಮಾರಾಟ ಮಾಡಲಾಯಿತು ಎಂಬ ಆರೋಪ ಇದೆ. 2017 ಜೂನ್ 20ರಂದು ಮೊದಲ FIR ದಾಖಲಾಯಿತು. ಶುಭಂ ಸಿಂಗ್ ಮತ್ತು ಅವನ ಡ್ರೈವರ್ ಅವಧೇಶ್ ತಿವಾರಿ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಯಿತು. ಯುವತಿಯನ್ನು ಔರೇಯ ಎಂಬಲ್ಲಿ ಪತ್ತೆ ಮಾಡಿ ಮೆಡಿಕಲ್ ಪರೀಕ್ಷೆಗೆ ಕಳುಹಿಸಲಾಯಿತು. 2018 ಆಗಸ್ಟ್ 17ರಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ಗೆ ಯುವತಿ ಬಹಿರಂಗ ಪತ್ರ ಬರೆದಳು. ಅತ್ಯಾಚಾರದ ಮಾಹಿತಿಯನ್ನು ಕೊಟ್ಟಳು. ಇದಾಗಿ ಸುಮಾರು 8 ತಿಂಗಳ ಬಳಿಕ 2018 ಏಪ್ರಿಲ್ 5ರಂದು ಯುವತಿಯ ತಂದೆಯ ಮೇಲೆ ಹಲ್ಲೆ ನಡೆಯಿತು. ಸೆಂಗಾರ್ನ ಸಹೋದರ ಅತುಲ್ ಸೆಂಗಾರ್ ಮತ್ತು ಸಹಾಯಕರು ಈ ಹಲ್ಲೆ ನಡೆಸಿದರು. 2018 ಏಪ್ರಿಲ್ 8ರಂದು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನಿವಾಸದ ಮುಂದೆ ಯುವತಿ ಆತ್ಮಹತ್ಯೆಗೆ ಯತ್ನಿಸಿದಳು. ಪೊಲೀಸರು ಕ್ರಮ ಕೈಗೊಳ್ತಾ ಇಲ್ಲ, ಆರೋಪಿಗಳ ಜೊತೆ ಶಾಮೀಲಾಗಿದ್ದಾರೆ ಎಂದು ಆರೋಪ ಹೊರಿಸಿದಳು. ಇದರ ನಡುವೆಯೇ ಆಕೆಯ ತಂದೆಯನ್ನು ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡರು. ಮರುದಿನ ಅವರು ಸಾವಿಗೀಡಾದರು. ಅದೇ ದಿನ ಕುಲದೀಪ್ ಸೆಂಗಾರ್ನ ಸಹೋದರ ಅತುಲ್ ಸೆಂಗಾರ್ನನ್ನು ಬಂಧಿಸಲಾಯಿತು. 6 ಮಂದಿ ಪೊಲೀಸರನ್ನು ಅಮಾನತುಗೊಳಿಸಲಾಯಿತು. 2018 ಏಪ್ರಿಲ್ 11ರಿಂದ 13ರ ನಡುವೆ ಕುಲದೀಪ್ ಸೆಂಗಾರ್ ವಿರುದ್ಧ FIR ದಾಖಲಾಯಿತು. ಪ್ರಕರಣವನ್ನು CBIಗೆ ವರ್ಗಾವಣೆ ಮಾಡಲಾಯಿತು. ಅಲಹಾಬಾದ್ ಹೈಕೋರ್ಟ್ನಿಂದ ಪ್ರಕರಣವನ್ನು ದೆಹಲಿಗೆ ವರ್ಗಾವಣೆಗೊಳಿಸಲಾಯಿತು. ಏಪ್ರಿಲ್ 13ರಂದು ಕುಲದೀಪ್ ಸೆಂಗಾರ್ನ ಬಂಧನವಾಯಿತು. ಏಪ್ರಿಲ್ 14ರಂದು ಆತನ ಸಹಾಯಕಿ ಶಶಿ ಸಿಂಗ್ ಬಂಧನವಾಯಿತು. 2018 ನವೆಂಬರ್ 21ರಂದು ಇನ್ನೊಂದು ಅಭೂತಪೂರ್ವ ಘಟನೆ ನಡೆಯಿತು. 18 ವರ್ಷಗಳ ಹಳೆಯ ಪ್ರಕರಣಕ್ಕೆ ಸಂಬಂಧಿಸಿ ಯುವತಿಯ ಮಾವನನ್ನು, ಅಂದರೆ ತಾಯಿಯ ತಮ್ಮನನ್ನು ಬಂಧಿಸಲಾಯಿತು. ಜುಲೈ 28, 2019ರಂದು ಯುವತಿ ತನ್ನ 2 ಕುಟುಂಬಸ್ಥರು ಮತ್ತು ವಕೀಲರೊಂದಿಗೆ ಪ್ರಯಾಣಿಸುತ್ತಿದ್ದ ಕಾರಿಗೆ ಪಥ ಬದಲಿಸಿ ಬಂದ ಟ್ರಕ್ ಒಂದು ಡಿಕ್ಕಿ ಹೊಡೆಯಿತು. ಇದರಲ್ಲಿ ಈಕೆಯ 2 ಕುಟುಂಬಸ್ಥರು ಸಾವಿಗೀಡಾದರು. ಯುವತಿಗೆ ಮತ್ತು ಆಕೆಯ ವಕೀಲರಿಗೆ ಗಂಭೀರ ಗಾಯವಾಯಿತು. ಆ ಟ್ರಕ್ನ ನಂಬರ್ ಪ್ಲೇಟ್ ಅನ್ನು ಕಪ್ಪು ಬಣ್ಣದಿಂದ ಮರೆಸಲಾಗಿತ್ತು. ಈಕೆಗೆ ರಕ್ಷಣೆ ನೀಡಬೇಕಾದ ಸೆಕ್ಯೂರಿಟಿ ಗಾರ್ಡ್ ಕೂಡ ಇವರ ಜೊತೆ ಇರಲಿಲ್ಲ. 2019 ಜುಲೈ 31ರಂದು ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಮಧ್ಯಪ್ರವೇಶಿಸಿತು. 2019 ಡಿಸೆಂಬರ್ 26ರಂದು ಸೆಂಗಾರ್ಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಯಿತು. ಜೊತೆಗೆ 25 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಯಿತು. ಇದರಲ್ಲಿ 10 ಲಕ್ಷ ರೂಪಾಯಿಯನ್ನು ಯುವತಿಗೆ ಪರಿಹಾರವಾಗಿ ನೀಡಬೇಕು ಎಂದು ಆದೇಶಿಸಲಾಯಿತು. ಇಲ್ಲಿಗೆ ಮುಗಿಲಿಲ್ಲ. 2020 ಮಾರ್ಚ್ನಲ್ಲಿ ಇನ್ನೊಂದು ತೀರ್ಪು ಬಂತು. ಯುವತಿಯ ತಂದೆಯ ಹತ್ಯೆಯಲ್ಲಿ ಶಾಮೀಲಾಗಿರುವುದಕ್ಕಾಗಿ ಇದೇ ಕುಲದೀಪ್ ಸೆಂಗಾರ್ಗೆ 10 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಯಿತು. ಇದೀಗ 2025 ಡಿಸೆಂಬರ್ 23ರಂದು ದೆಹಲಿ ಹೈಕೋರ್ಟು ಸೆಂಗಾರ್ನ ಜೀವಾವಧಿ ಶಿಕ್ಷೆಯನ್ನು ಅಮಾನತುಗೊಳಿಸಿ ಜಾಮೀನು ಮಂಜೂರು ಮಾಡಿತು. 7 ವರ್ಷಗಳ ಶಿಕ್ಷೆ ಅನುಭವಿಸಿರುವುದರಿಂದ ಜಾಮೀನು ನೀಡಬಹುದು ಎಂದು ತನ್ನ ತೀರ್ಪಿಗೆ ನ್ಯಾಯಾಲಯ ಸಮರ್ಥನೆಯನ್ನು ಕೂಡ ನೀಡಿತು. ಅದ್ಭುತ ಏನಂದ್ರೆ,
ಓರ್ವ ಸಾಮಾನ್ಯ ಬಡಮನೆಯ ಯುವತಿ ಅತ್ಯಂತ ಪ್ರಭಾವಶಾಲಿಯಾಗಿರುವ ಮತ್ತು ಪ್ರಭುತ್ವದ ಮೇಲೆ ಹಿಡಿತ ಸಾಧಿಸಿರುವ ರಾಜಕಾರಣಿಯನ್ನು ಎದುರಿಸಿ ಆತನಿಗೆ ಶಿಕ್ಷೆಯಾಗುವಂತೆ ನೋಡಿಕೊಂಡದ್ದು ತೀರಾ ಸಾಮಾನ್ಯ ಸಂಗತಿ ಅಲ್ಲ. ಓರ್ವ ಸಾಮಾನ್ಯ ಹೆಣ್ಣುಮಗಳಲ್ಲಿ ಇಷ್ಟೊಂದು ಕಿಚ್ಚು ಹುಟ್ಟಿಕೊಂಡದ್ದು ಹೇಗೆ? ಸಾವನ್ನೇ ಪಣಕ್ಕಿಟ್ಟು ಹೋರಾಡುವ ಧೈರ್ಯ ಸಿಕ್ಕಿದು ಎಲ್ಲಿಂದ? ಈ ಹೋರಾಟದ ಹಾದಿಯಲ್ಲಿ ಆಕೆ ತನ್ನ ತಂದೆಯನ್ನು ಕಳಕೊಂಡ್ಳು, ತನ್ನ ಇಬ್ಬರು ಅತ್ತೆಯಂದಿರನ್ನ ಕಳಕೊಂಡ್ಳು, ಉದ್ದೇಶಪೂರ್ವಕ ಅಪಘಾತದಲ್ಲಿ ಮಾರಣಾಂತಿಕ ಗಾಯಕ್ಕೂ ಒಳಗಾದಳು. ವ್ಯವಸ್ಥೆ ತನ್ನನ್ನು ನಿರ್ಲಕ್ಷಿಸ್ತಾ ಇದೆ ಎಂದು ಗೊತ್ತಾದ ಕೂಡಲೇ ಆತ್ಮಹತ್ಯೆಯ ಪ್ರಯತ್ನ ನಡೆಸಿದಳು. ಮುಖ್ಯಮಂತ್ರಿಗೆ ಬಹಿರಂಗ ಪತ್ರ ಬರೆದಳು. ಪೊಲೀಸರು ಅಪರಾಧಿಯ ಜೊತೆ ನಿಂತರು. ಎಲ್ಲಿಯವರೆಗಂದ್ರೆ 18 ವರ್ಷಗಳ ಹಳೆಯ ಪ್ರಕರಣಕ್ಕೆ ಸಂಬಂಧಿಸಿ ಈಕೆಯ ಮಾವನನ್ನೇ ಪೊಲೀಸರು ಬಂಧಿಸಿದರು. ಯಾವ ಸಂದರ್ಭದಲ್ಲೂ ದಾಳಿ ಆಗಬಹುದು ಮತ್ತು ಸಾವಿಗೀಡಾಗಬಹುದು ಎಂಬ ಬೆದರಿಕೆಯನ್ನು ಎದುರಿಸಿದಳು. ಇಷ್ಟೆಲ್ಲ ಆಗಿಯೂ ಆಕೆ ಹೋರಾಟದಲ್ಲಿ ಮುಂದುವರೆದಳು. ಅಂದ್ರೆ ಅದಕ್ಕೆ ಅಪಾರ ಧೈರ್ಯ, ಛಲ ಮತ್ತು ಬಿಟ್ಟು ಬಿಡದ ಎದೆಗಾರಿಕೆ ಬೇಕೇ ಬೇಕು. मेरा पति घर पे डर के बैठा हुआ है. अब लग रहा है कि कोई परिवार से या हमें मारा जाएगा या मेरे बच्चों को मारा जाएगा. जान है तो मैं लड़ाई लड़ूंगी, चाहे मुझे कुछ भी करना पड़ जाए, चाहे मरना ही ना पड़ जाए. ಮೊನ್ನೆ ಡಿಸೆಂಬರ್ 23ರಂದು ದೆಹಲಿ ಹೈಕೋರ್ಟು ಈ ಸೆಂಗಾರ್ಗೆ ಜಾಮೀನು ಕೊಟ್ಟ ಕೂಡಲೇ ಮರಳಿ ಈ ಯುವತಿ ತನ್ನ ತಾಯಿಯ ಜೊತೆ ಸೇರಿ ಹೋರಾಟಕ್ಕೆ ಇಳಿದಳು. ಇಂಡಿಯಾ ಗೇಟ್ನಲ್ಲಿ ಇವರಿಬ್ಬರು ಪ್ರತಿಭಟನೆ ನಡೆಸಿದ್ರು. ದೆಹಲಿ ಪೊಲೀಸರು ಇವರನ್ನು ಬಲವಂತದಿಂದ ತೆರವುಗೊಳಿಸಿದ್ರು. ಅವರಿಬ್ಬರು ಮಣಿಯಲಿಲ್ಲ. ಆಕೆ ದೆಹಲಿಯಲ್ಲಿ CBI ಕಚೇರಿಗೆ ಹೋದಳು. ಪಾರ್ಲಿಮೆಂಟ್ ಮುಂದೆ ಮತ್ತು ದೆಹಲಿ ಹೈಕೋರ್ಟ್ ಮುಂದೆ ಪ್ರತಿಭಟನೆ ನಡೆಸಿದಳು. ಕೊನೆಗೆ ಡಿಸೆಂಬರ್ 28ರಂದು ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಈ ತಾಯಿ ಮತ್ತು ಮಗಳು ಭಾಗಿಯಾದರು. ಪ್ರತಿಭಟನೆಯ ವೇಳೆ ಇವರಿಬ್ಬರು ಕುಸಿದು ಬಿದ್ದರು. ವಿಶೇಷ ಏನಂದ್ರೆ ಜಂತರ್ ಮಂತರ್ನಲ್ಲಿ ಇದೇ ಅಪರಾಧಿ ಸೆಂಗಾರ್ನ ಪರ ಐ ಸಪೋರ್ಟ್ ಸೆಂಗಾರ್ ಎಂಬ ಪ್ಲಕಾರ್ಡ್ ಹಿಡಿದು ಓರ್ವ ಮಹಿಳೆ ನಿಂತಿದ್ರು. ಆಕೆಯ ಜೊತೆಗೆ ಮಹಿಳೆಯರು ಮತ್ತು ಪುರುಷರ ಗುಂಪೇ ಇತ್ತು. ಓರ್ವ ಅತ್ಯಾಚಾರಿ ಅಪರಾಧಿ ಮತ್ತು ಕ್ರಿಮಿನಲ್ ವ್ಯಕ್ತಿಯನ್ನು ಬೆಂಬಲಿಸಿ ಪ್ಲಕಾರ್ಡ್ ಹಿಡಿಯಲು ಓರ್ವ ಮಹಿಳೆ ಸಿದ್ಧವಾಗ್ತಾಳೆ ಅನ್ನೋದೇ ಆತ ಎಷ್ಟು ಪ್ರಭಾವಶಾಲಿ ಅನ್ನೋದನ್ನು ಸೂಚಿಸುತ್ತೆ. ಅಂತೂ 16 ವರ್ಷದ ಬಡ ಯುವತಿಯೋರ್ವಳು ಸೆಂಗಾರ್ ಎಂಬ ಬಾಹುಬಲಿಯನ್ನು ಮಣಿಸಿದಾಳೆ. ಆತನ ಬೆನ್ನು ಬಿದ್ದು ಕಾಡಿದ್ದಾಳೆ. ತನ್ನನ್ನು ಮುಟ್ಟುವವರು ಯಾರೂ ಇಲ್ಲ ಎಂಬಂತೆ ನಡಕೊಂಡಿದ್ದ ರಾಜಕಾರಣಿಗೆ ಕಳೆದ 7 ವರ್ಷಗಳಿಂದ ಜೈಲೂಟ ಬಡಿಸ್ತಾ ಇದ್ದಾಳೆ. ಆ ಯುವತಿಗೆ ಸೆಲ್ಯೂಟ್.